ಸಾರಾ ಅಬೂಬಕರ್ ಅವರ ವಜ್ರಗಳು ಕಾದಂಬರಿ ಸಂಚಿಕೆ 4ಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ. ಇದೀಗ ಕತೆ ಮುಂದುವರಿಯುತ್ತಿದೆ. ನಫೀಸಾ ಗಂಡನ ಮನೆಗೆ ಬಂದು ಕೆಲವು ದಿನಗಳಾಗಿವೆ. ಈ ನಡುವೆ ಅವಳ ತಾಯಿ ಬಂದು ಅವಳನ್ನೊಮ್ಮೆ ತವರು ಮನೆಗೆ ಕರೆದೊಯ್ದಿದ್ದರು. ಮರುದಿನ ಆಕೆಯ ಅತ್ತೆ ಮತ್ತು ಮಾವ ಹೋಗಿ ನಫೀಸಳನ್ನು ಹಿಂತಿರುಗಿ ಕರೆದುಕೊಂಡು ಬಂದಿದ್ದರು. ಅಲ್ಲಿಗೆ ಹೋಗು ಬರುವ ಶಾಸ್ತ್ರಗಳೆಲ್ಲವೂ ಮುಗಿದಿದ್ದವು. ಅಲ್ಲಿಂದ ಬರುವಾಗ ನಫೀಸಳ ಅತ್ತೆ ನಫೀಸಳ ಮನೆಯವರಿಗೆ ಹತ್ತಿರದ ಊರಾಗಿದ್ದರೆ ಆಗಾಗ ಹೋಗಿ ಬಂದು ಮಾಡಬಹುದಾಗಿತ್ತು. ಇಷ್ಟು ದೂರ ಆಗಾಗ ಎತ್ತಿನ ಗಾಡಿಯ ಪ್ರಯಾಣ ಕಷ್ಟವಲ್ಲವೇ? ಕೆಲವು ತಿಂಗಳು ನಫೀಸಾ ನಮ್ಮಲ್ಲೇ ಇರಲಿ ಎಂದಿದ್ದರು. ನಫೀಸಾ ಅಲ್ಲಿಗೆ ಬಂದ ಮೇಲೆ ಆಕೆ ಆ ಮನೆಯವರೆಲ್ಲರನ್ನೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾಳೆ. ಆದರೆ ಆಕೆ ಸಫಲವಾಗಿರಲಿಲ್ಲ. ಮದುವೆಯಾದ ನಾದಿನಿ ಜುಲೇಖಾ ತನ್ನ ಮಕ್ಕಳೊಡನೆ ತವರು ಮನೆಯಲ್ಲೇ ಇದ್ದಾಳೆ. ಆಕೆಯ ಗಂಡ ಕೂಡ ಬೊಂಬಾಯಿಯಲ್ಲೇ ಇರುವನು. ಇನ್ನೋರ್ವ ನಾದಿನಿ ಗಂಡನ ಮನೆಯಲ್ಲಿದ್ದಾಳೆ. ಮೂರನೆಯಾಕೆ ಜಮೀಲಳ ವಿವಾಹಕ್ಕೆ ವರನ ಹುಡುಕಾಟ ನಡೆಯುತ್ತಿದೆ. ಅತ್ತೆಯಾಗಲಿ ನಾದಿನಿಯರಾಗಲಿ ನಫೀಸಳೊಡನೆ ಆತ್ಮೀಯತೆಯಿಂದ ಯಾರೂ ನಡೆದುಕೊಳ್ಳುತ್ತಿರಲಿಲ್ಲ. ಆಕೆಯದೇ ಪ್ರಾಯದ ಹುಡುಗಿ ಜಮೀಲ ಕೂಡ ಆಕೆಯನ್ನು ಕಂಡರೆ ತಾತ್ಸಾರದಿಂದ ವರ್ತಿಸುತ್ತಿದ್ದಳು. ಆದರೆ ಆಶ್ಚರ್ಯಕರವಾದ ರೀತಿಯಲ್ಲಿ ಮಾವ ಮಾತ್ರ ಆಕೆಯನ್ನು ಆಗಾಗ ಕರೆದು ಮಾತನಾಡಿಸುತ್ತಿದ್ದರು. ಮಗು ನಫೀಸಾ, ಊಟವಾಯಿತೇ? ತಿಂಡಿ ತಿಂದೆಯಾ? ಬೇಸರವಾಗುತ್ತಿದೆಯೇನಮ್ಮ ಎಂದೆಲ್ಲ ವಿಚಾರಿಸುತ್ತಿದ್ದರು. ಆ ಮಗುವಿಗೆ ಏನಾದರೂ ಬೇಕಾದರೆ ತರಿಸಿಕೊಡು ಎಂದು ತನ್ನ ಪತ್ನಿಯೊಡನೆ ಹೇಳುತ್ತಿದ್ದರು. ನಫೀಸಾಗೆ ಆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ. ತಲೆಯಿಂದ ಕಾಲಿನವರೆಗೆ ತೊಡಲು ಬಂಗಾರದ ಒಡವೆಗಳಿವೆ. ಮಡಿಕೆಯನ್ನೇ ಬಿಚ್ಚದ ಬೆಲೆ ಬಾಳುವ ಸೀರೆಗಳು ಪೆಟ್ಟಿಗೆಯ ತುಂಬ ಇವೆ. ಬೇಕಾದಂತಹ ಊಟ ತಿಂಡಿಗಳಿಗೆ ಕೊರತೆ ಇಲ್ಲ. ಆಳು ಕಾಳುಗಳು ಬೇಕಾದಷ್ಟಿದ್ದಾರೆ. ಅಲ್ಲಿ ಕೊರತೆ ಇರುವುದು ಪತಿಯ ಪ್ರೇಮಕ್ಕೆ, ಅತ್ತೆ ನಾದಿನಿಯರ ಆತ್ಮೀಯತೆಗೆ. ಯಾವುದಕ್ಕೂ ಆಕೆ ಹಗಲಿರುಳು ಕಾತರಿಸುತ್ತಿದ್ದಳೋ ಆ ವಸ್ತು ಮಾತ್ರ ಆಕೆಗೆ ದಕ್ಕದೆ ಆಕೆ ತೊಳಲಾಡಿದಳು. ಆದರೆ ಆ ಪತಿಯನ್ನು ಒಲಿಸಿಕೊಳ್ಳುವ ಯಾವ ಹಾದಿಯೂ ಆಕೆಗೆ ತಿಳಿದಿರಲಿಲ್ಲ. ಎಲ್ಲವೂ ಇದ್ದು ತಾನೇಕೆ ಸುಖಿಯಾಗಲಿಲ್ಲ ಎಂದು ಆಕೆ ಪದೇ ಪದೇ ಯೋಚಿಸುವಳು. ಯಾವುದೋ ಒಂದು ರೀತಿಯ ಭಯ, ವಿವರಿಸಲಾಗದ ಒಂದು ವೇದನೆಯಿಂದ ಆಕೆ ಒಳಗೊಳಗೆ ನರಳುತ್ತಿದ್ದಳು. ಆಕೆ ಆ ಮನೆಗೆ ಬಂದು ಇಷ್ಟು ದಿನಗಳಾದರೂ ತನ್ನ ಪತಿ ಎನಿಸಿಕೊಂಡವನು ಈವರೆಗೆ ಆಕೆಯೊಡನೆ ಒಂದೇ ಒಂದು ಮಾತನ್ನೂ ಆಡಿರಲಿಲ್ಲ. ಒಂದೇ ಒಂದು ನಲ್ಮೆಯ ನುಡಿಗಾಗಿ, ತುಂಟ ನೋಟಕ್ಕಾಗಿ, ಒಂದು ಸಿಹಿ ಸ್ಪರ್ಶಕ್ಕಾಗಿ ಕಾತರಿಸುತ್ತಿದ್ದ ಆಕೆಗೆ ಆತನ ಮುಖದರ್ಶನವೇ ದುರ್ಲಭವಾಗಿತ್ತು. ಆಕೆಗೆ ನಿದ್ದೆ ಹತ್ತಿದ ಬಳಿಕ ಕೋಣೆಗೆ ಬಂದು ಮಲಗುತ್ತಿದ್ದಾತನು ಬೆಳಗ್ಗೆ ಆಕೆ ಎದ್ದು ನಮಾಜಿಗೆ ಹೊರಟಾಗಲೂ ಮಲಗಿಯೇ ಇರುತ್ತಿದ್ದನು. ಬಳಿಕ ಪುನಃ ಅವನ ಮುಖದರ್ಶನವಾಗುವುದು ರಾತ್ರಿ ಮಲಗಿದ ಬಳಿಕ ಅಥವಾ ಮಾರನೆಯ ದಿನ ಬೆಳಗ್ಗೆ ಹಾಸಿಗೆಯಿಂದೆದ್ದು ಹೊರಟಾಗ. ಯಾಕೆ ಹೀಗೆ? ತನ್ನಿಂದ ಯಾವ ಅಪರಾಧವಾಯಿತು? ಈ ಪ್ರಶ್ನೆಗಳನ್ನು ಅವಳು ಯಾರ ಬಳಿ ಕೇಳಬೇಕು? ಗಂಡನ ಗಾಂಭೀರ್ಯ ಮೌನದ ಜೊತೆಗೆ ಅತ್ತೆ ನಾದಿನಿಯರ ತಿರಸ್ಕಾರ. ತಾನು ಈ ಮನೆಯಲ್ಲಿ ಬೇಡದ ಸೊಸೆಯೇ? ತನ್ನನ್ನು ಇವರೆಲ್ಲ ಪರಕೀಯಳಂತೆ ಕಾಣಲು ಕಾರಣವೇನು? ಇದರ ಕಾರಣ ತಿಳಿಯಲು ಆಕೆ ಬಹಳ ದಿನ ಕಾಯಬೇಕಾಗಿರಲಿಲ್ಲ. ಆ ದಿನ ಸಂಜೆಯ ಹೊತ್ತಿನಲ್ಲಿ ಒಬ್ಬಳೇ ಮಾಳಿಗೆಯಲ್ಲಿ ಕುಳಿತಿರಲು ಬೇಸರವಾಗಿ ಮಾಳಿಗೆಯಿಂದ ಕೆಳಗಿಳಿಯಲು ಹೊರಟವಳು ಕೆಳಗಡೆಯಿಂದ ತನ್ನ ಮಾವ ಮತ್ತು ಗಂಡನ ವಾಗ್ವಾದವನ್ನು ಕೇಳಿ ಕೆಳಗಿಳಿಯದೆ ಮೇಲೆಯೇ ನಿಂತು ಕಿವಿಕೊಟ್ಟಳು. ಹುಡುಗಿ ತುಂಬಾ ಒಳ್ಳೆಯವಳು, ದೊಡ್ಡ ಮನೆತನದವಳು, ಕರೆದುಕೊಂಡು ಬಂದೂ ಆಯಿತು. ಈಗ ಇನ್ನು ಈ ರೀತಿ ಹಠ ಹಿಡಿಯುವುದು ಒಳ್ಳೆಯದಲ್ಲ. ಬೇಕಾದರೆ ಅವಳನ್ನು ಬೊಂಬಾಯಿಗೆ ಕರೆದುಕೊಂಡು ಹೋಗು ಎಂದು ಸಾಹೇಬರನ್ನುತ್ತಿದ್ದಂತೆಯೇ, ಬೊಂಬಾಯಿಗೆ? ಸಮನಾಗಿ ಸೀರೆ ಉಡಲು ರವಿಕೆ ತೊಡಲು ಬಾರದ ಹಳ್ಳಿಯ ಆ ಕಪ್ಪು ಹುಡುಗಿಯನ್ನು ಬೊಂಬಾಯಿಗೆ ಕರೆದೊಯ್ಯಬೇಕೆ ಎಂಬ ಅತ್ಯಂತ ತಿರಸ್ಕಾರ ಮತ್ತು ಕೋಪ ಬೆರೆತ ಧ್ವನಿಯಲ್ಲಿ ತನ್ನ ಪತಿಯಾದವನಿಂದ ಕೇಳಿಸಿಕೊಂಡ ಆಕೆಗೆ ಆಘಾತ ಉಂಟಾಯಿತು. ಮುಂದಿನ ಮಾತುಗಳಾವುವು ಆಕೆಯ ಮಿದುಳನ್ನು ತಲುಪಲೇ ಇಲ್ಲ. ಆಕೆ ಓಡಿ ಹೋಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡಳು. ಆಕೆ ತನ್ನ ಈವರೆಗಿನ ಬದುಕಿನಲ್ಲೆಂದು ಇಂತಹ ಮಾನಸಿಕ ಆಘಾತವನ್ನನುಭವಿಸಿರಲಿಲ್ಲ. ಆಕೆಯ ಬುದ್ಧಿ ತಿಳಿದಾಗಿನಿಂದಲೂ ಆಕೆಯನ್ನು ಯಾರೂ ಈ ರೀತಿ ನಿಂದಿಸಿ ಅವಮಾನಿಸಿರಲಿಲ್ಲ. ತನ್ನ ಪತಿಯಾದವನ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದವಳಿಗೆ, ಆತನ ಔದಾಸೀನ್ಯಕ್ಕೆ, ವಿಚಿತ್ರ ನಡವಳಿಕೆಗೆ ಕಾರಣ ಹುಡುಕುತ್ತಾ ಗೊಂದಲಕ್ಕೀಡಾದವಳಿಗೆ ಈಗ ಎಲ್ಲವೂ ಅರ್ಥವಾಗತೊಡಗಿತು. ತಾನು ತನ್ನ ಪತಿಯ ದೃಷ್ಟಿಯಲ್ಲಿ ಆತನಿಗೆ ಅಯೋಗ್ಯಳಾದ ಪತ್ನಿ,
ಅತ್ತೆ ನಾದಿನಿಯರ ತಾತ್ಸಾರ ಇದೇ ಕಾರಣವಿರಬಹುದು. ತನ್ನಿನಿಯನ ಹೃದಯ ಮಂದಿರದೊಳಗೆ ಪ್ರವೇಶಿಸಲು ಅದರ ದ್ವಾರಕ್ಕಾಗಿ ತಡಕಾಡುತ್ತಿದ್ದವಳಿಗೆ ಈಗೆಲ್ಲವೂ ಸ್ಪಷ್ಟವಾಯಿತು. ತಾನಿನ್ನೆಂದು ಅದರೊಳಗೆ ಪ್ರವೇಶಿಸಲು ಸಾಧ್ಯವಿಲ್ಲವೆಂದು, ತನ್ನನ್ನು ಆ ಮಂದಿರದಿಂದ ಹೊರಗಿಟ್ಟು ತನ್ನ ನೇರಕ್ಕೆ ಆ ದ್ವಾರವನ್ನು ಮುಚ್ಚಿಬಿಟ್ಟು ಒಳಗಿಂದ ಬಲವಾಗಿ ಅಗುಳಿಯನ್ನು ಹಾಕಲಾಗಿದೆ ಎಂದು ಯೋಚಿಸುತ್ತಾ ಮಲಗಿದವಳ ಕಣ್ಣಿನಿಂದ ಹನಿಗಳುದುರಿ ತಲೆದಿಂಬು ಒದ್ದೆಯಾಗುತ್ತಿತ್ತು. ಈಗ ತಾನೇನು ಮಾಡಬೇಕು? ತನ್ನ ತಾಯಿಯಾದರೂ ಬಳಿಯಲ್ಲಿದ್ದಿದ್ದರೆ? ಯೋಚಿಸುತ್ತಾ ಮಲಗಿದ್ದವಳಿಗೆ ನಿನ್ನೆಯ ಘಟನೆ ಜ್ಞಾಪಕವಾಯಿತು. ನಾದಿನಿ ಜುಲೇಖಾ ಅದೆಲ್ಲಿಗೋ ಹೋಗಲು ಅಲಂಕರಿಸಿಕೊಳ್ಳುತ್ತಿದ್ದಳು. ಆಕೆಯ ಅಲಂಕಾರವನ್ನು ನಫೀಸಾ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದಳು. ತನ್ನಂತೆ ಆಕೆ ಉದ್ದ ಕೈಯ ರವಿಕೆಯನ್ನು ಧರಿಸದೆ ಆಧುನಿಕ ಮಾದರಿಯ ರವಿಕೆ ತೊಟ್ಟಿದ್ದಳು. ಕೂದಲನ್ನು ಸುಂದರವಾಗಿ ಬಾಚಿ ಜಡೆ ಹೆಣೆದುಕೊಂಡಿದ್ದಳು. ಚಿನ್ನದ ಒಡವೆಗಳನ್ನು ಮಿತವಾಗಿ ತೊಟ್ಟುಕೊಂಡು ಸೊಗಸಾಗಿ ನೆರಿಗೆ ಹಾಕಿ ಪಾದ ಮುಚ್ಚುವಂತೆ ಸೀರೆ ಉಟ್ಟಿದ್ದಳು. ತಿಳಿಯಾದ ಬಣ್ಣವಿದ್ದರೂ ಮುಖಕ್ಕೆ ಪೌಡರ್ ಹಾಕಿಕೊಂಡು ತುಟಿಗೆ ಬಣ್ಣವನ್ನು ಬಳಿದುಕೊಂಡಿದ್ದೇ ಆಕೆ ನಫೀಸಳ ಕಣ್ಣಿಗೆ ಅತ್ಯಂತ ಸುಂದರಿಯಾಗಿ ಕಂಡಿದ್ದಳು. ನಫೀಸಾ ಮಲಗಿದ್ದಲ್ಲಿಂದನೇ ಎದ್ದು ಕೋಣೆಯಲ್ಲಿದ್ದ ನಿಲುಗನ್ನಡಿಯಲ್ಲಿ ತನ್ನ ವೇಷಭೂಷಣವನ್ನು ಇನ್ನೊಮ್ಮೆ ನೋಡಿಕೊಂಡಳು. ತನ್ನನ್ನು ತನ್ನ ನಾದಿನಿಯೊಡನೆ ಹೋಲಿಸಿಕೊಂಡಳು. ದೊಗಲೆ ಅಂಗಿ, ಹಳ್ಳಿಗರಂತೆ ಉಟ್ಟ ಸೀರೆ, ಹಿಂದಿನ ಕಾಲದ ಕಿವಿಯ ಆಭರಣಗಳು, ಕೂದಲನ್ನು ಒತ್ತಿ ಬಾಚಿ ಹಿಂಭಾಗದಲ್ಲಿ ಬಿಗಿಯಾಗಿ ಹಾಕಿದ ಗಂಟು, ಗಂಡ ಮತ್ತು ಇತರರ ವರ್ತನೆಯಿಂದಾಗಿ ಕೆಳಗುಂದಿ ಇನ್ನಷ್ಟು ಬಣ್ಣಗೆಟ್ಟ ಮುಖ ಎಲ್ಲವನ್ನು ನೋಡಿದ ಆಕೆಗೆ ಆ ಗಳಿಗೆಯಲ್ಲಿ ಕೋಪ ಉಕ್ಕಿದ್ದು ತನ್ನ ತವರು ಮನೆಯವರ ಮೇಲೆಗೆ. ತನ್ನನ್ನು ಪಟ್ಟಣದ ಹುಡುಗನಿಗೆ ಕೊಡಬೇಕೆಂದು ತನ್ನ ತಾಯಿ ತಂದೆಯೊಡನೆ ವಾದ ಮಾಡಿದ್ದರಲ್ಲ, ಪಟ್ಟಣಿಗರಂತೆ ಅಲಂಕರಿಸಿಕೊಳ್ಳಲು ತನಗೇಕೆ ಕಲಿಸಲಿಲ್ಲ? ಒಂದು ವೇಳೆ ಅಲಂಕರಿಸಿಕೊಂಡರೂ ತನ್ನ ಕಪ್ಪು ಬಣ್ಣಕ್ಕೇನು ಮಾಡುವುದು? ಸಮಸ್ಯೆ ಮಾತ್ರ ಆಕೆಗೆ ತಿಳಿಯಿತಲ್ಲದೆ ಪರಿಹಾರದ ಹಾದಿಯೇನೂ ಆಕೆಗೆ ಗೋಚಾರವಾಗಲಿಲ್ಲ. ಇದಾಗಿ ಕೆಲವು ದಿನಗಳು ಕಳೆದಿವೆ. ಈಗ ನಫೀಸಾ ಕಷ್ಟಪಟ್ಟು ತನ್ನ ನಾದಿನಿಯರಂತೆ ಒಪ್ಪವಾಗಿ ನೆರಿಗೆ ಇಟ್ಟು ಸೀರೆ ಉಡುವುದನ್ನು ಕಲಿತಳು. ಆದರೆ ಆಧುನಿಕ ಮಾದರಿಯ ರವಿಕೆ ಹೊಲಿಸಿ ತರಲು ಆಕೆ ಯಾರೊಡನೆ ಕೇಳಬೇಕು? ತಲೆಯ ಗಂಟು ಮಾಯವಾಗಿ ಜಡೆ ಹೆಣೆಯತೊಡಗಿದಳು. ಅಕ್ಕ, ಅತ್ತಿಗೆ ನಮ್ಮಂತೆ ರವಿಕೆ ತೊಟ್ಟರೆ ಚೆಂದ ಕಾಣಬಹುದಲ್ಲವೇ ಎಂದು ಒಂದು ದಿನ ಜಮೀಲಾ ತನ್ನಕ್ಕನೊಡನೆ ಕೇಳಿಯೂ ಬಿಟ್ಟಳು. ಆ ಕಪ್ಪು ಹುಡುಗಿ ರವಿಕೆ ಧರಿಸಿದರೇನು? ಅಣ್ಣನಿಗೆ ಒಪ್ಪಿಗೆಯಾಗಬೇಕಲ್ಲ ಎಂದು ಜುಲೇಖಾ ನಫೀಸಳಿಗೆ ಕೇಳಿಸುವಂತೆಯೇ ಗಟ್ಟಿಯಾಗಿ ನುಡಿದಿದ್ದಳು. ನಫೀಸಾ ಮೌನವಾಗಿ ಆ ಮಾತನ್ನು ನುಂಗಿಕೊಂಡಿದ್ದಳು. ಸುಮ್ಮನೆ ಕುಳಿತು ಬೇಸರವಾದಾಗ ಆಕೆ ಒಂದು ದಿನ ಅಡಿಗೆ ಮನೆಗೆ ಹೋಗಿ ಅಡಿಗೆಯಾಕೆಯನ್ನೆಬ್ಬಿಸಿ ತಾನೇ ರೊಟ್ಟಿ ಮಾಡತೊಡಗಿದಳು. ತನ್ನೂರಿನಲ್ಲಿ ಮಾಡುತ್ತಿದ್ದಂತೆಯೇ ತೆಳ್ಳಗಿನ ರೊಟ್ಟಿ ಮಾಡಿ ತೆಂಗಿನಕಾಯಿಯ ದಪ್ಪ ಹಾಲನ್ನು ಸವರಿದಳು. ನಡು ಕೋಣೆಯಲ್ಲಿ ಗಂಡಸರು ರೊಟ್ಟಿ ತಿನ್ನುತ್ತಿರುವಾಗ ಬಬ್ರುದ್ದೀನ್ ಜಮೀಲಳೊಡನೆ, ಈ ದಿನ ರೊಟ್ಟಿ ಮಾಡಿದ್ದೆ ಯಾರು? ತೆಳ್ಳಗಾಗಿ ತುಂಬ ಚೆನ್ನಾಗಿದೆ ಎಂದು ಕೇಳಿದನು. ನಾನೇ ಮಾಡಿದೆ ಅಣ್ಣ, ನಿನಗಾಗಿ ಎಂದು ಹುಡುಗಿ ಕೊಟ್ಟ ಉತ್ತರವನ್ನು ನಫೀಸಾ ಒಳಕೋಣೆಯಿಂದ ಕೇಳಿಸಿಕೊಂಡಳು. ಆಕೆಯಲ್ಲ, ಅದನ್ನು ಮಾಡಿದವಳು ನಾನು ಎಂದು ಗಂಡಸರ ಬಳಿ ಆಕೆ ಹೋಗಿ ಹೇಳುವುದು ಸಾಧ್ಯವೇ ಇರಲಿಲ್ಲ. ಮೊದಲ ಮಳೆ ಬಿದ್ದಾಗ ಚಿಗುರಿದ್ದ ಮಲ್ಲಿಗೆಯ ಬಳ್ಳಿಯಲ್ಲಿ ತುಂಬ ಮೊಗ್ಗುಗಳಾಗಿದ್ದವು. ಮಾವಿನ ಮರವನ್ನು ಸುತ್ತುವರೆದಿದ್ದ ಬಳ್ಳಿಯದು. ನಫೀಸಾ ತನ್ನ ಕೋಣೆಯ ಕಿಟಕಿಯಿಂದ ಮೊಗ್ಗುಗಳನ್ನು ಕಂಡು ತಡೆಯದಾದವಳು ಮನೆಯ ಕೆಲಸದ ಹುಡುಗನನ್ನು ಕರೆಸಿ ಮರ ಹತ್ತಿಸಿ ಮೊಗ್ಗುಗಳನ್ನು ಕೀಳಿಸಿದಳು. ಅವನ್ನು ಸೂಜಿ ದಾರದಲ್ಲಿ ಪೋಣಿಸಿ ಮಾಲೆ ಕಟ್ಟಿ ನಾದಿನಿಯರಿಗೂ ಕೊಟ್ಟು ತಾನು ಮುಡಿದುಕೊಂಡಳು. ರಾತ್ರಿ ಮಲಗಿದಾಗಲೂ ತಲೆಯಲ್ಲಿ ಮಲ್ಲಿಗೆಯ ಮಾಲೆ ಹಾಗೆಯೇ ಮಲ್ಲಿಗೆಯ ಮತ್ತು ಭರಿಸುವ ಪರಿಮಳ ಕೋಣೆಯ ತುಂಬ ಹರಡಿತ್ತು. ತನ್ನ ಪತಿಯು ತನ್ನನ್ನು ಈ ರೀತಿ ತಿರಸ್ಕರಿಸುತ್ತಿದ್ದರೂ ಆತನನ್ನು ದ್ವೇಷಿಸಲು ಆಕೆಯಿಂದ ಸಾಧ್ಯವಾಗಿರಲಿಲ್ಲ. ಆತ ಮನ ಬದಲಾಯಿಸಿ ತನ್ನೊಡನೆ ಒಂದೇ ಒಂದು ಸಿಹಿ ನುಡಿಯನ್ನಾಡುವ ಒಂದು ಸುದಿನಕ್ಕಾಗಿ ಆಕೆ ಕಾಯುತ್ತಲೇ ಇದ್ದಳು. ಯೋಚಿಸುತ್ತಾ ಮಲಗಿದ್ದವಳಿಗೆ ಯಾವಾಗಲೂ ನಿದ್ದೆ ಹತ್ತಿತು. ದೊಡ್ಡದೊಂದು ಗುಡುಗಿನ ಶಬ್ದದೊಡನೆ ಎಚ್ಚರವಾದಾಗ ಆಕೆಯ ಕಿಟಕಿಯಲ್ಲಿ ಮಿಂಚನ್ನು ಕಂಡಾಗ ಇನ್ನಷ್ಟು ಭಯವಾಯಿತು. ಮಿಂಚಿನ ಹಿಂದೆಯೇ ಅಪ್ಪಳಿಸಿ ಬಂದ ಗುಡುಗಿನ ಶಬ್ದ ಕೇಳಿದ ಆಕೆ ಮೆಲ್ಲನೆ ಕಿರುಚುತ್ತಾ ನಿದ್ದೆಗಣ್ಣಿನಲ್ಲಿ ತಾನೇನು ಮಾಡುತ್ತಿರುವೆನೆಂಬ ಅರಿವಿಲ್ಲದೆ ತನ್ನ ಬಳಿಯಲ್ಲಿ ಮಲಗಿದ್ದ ತನ್ನ ಗಂಡನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆತನ ಎದೆಯಲ್ಲಿ ಮುಖ ಹುದುಗಿಸಿದಳು. ಅದಾಗಲೇ ಎಚ್ಚರಗೊಂಡಿದ್ದ ಆತನ ಕೈ ಒರಟಾಗಿ ಆಕೆಯನ್ನು ದೂರ ತಳ್ಳಲು ಪ್ರಯತ್ನಿಸಿತು. ಆದರೆ ಆತನ ಕೈ ತಗುಲಿದ್ದು ಆಕೆಯ ದೇಹದ
ಅತ್ಯಂತ ಮೃದುವಾದ ಭಾಗ. ಬೊಂಬಾಯಿಯಲ್ಲಿದ್ದ ಆತನಿಗೆ ಹೆಣ್ಣಿನ ದೇಹ ರಚನೆಯೇನೂ ಅಪರಿಚಿತವಾಗಿರಲಿಲ್ಲ. ಈಗ ಆಕೆಯ ಎದೆಗೆ ಆತನ ಕೈ ತಗುಲಿದಾಗ ಕ್ಷಣಕಾಲ ಆತನ ಕೈ ಅಲ್ಲೇ ತಡೆಯಿತು. ಹೊರಗಿನ ಗಾಳಿ, ಮಳೆ, ಗುಡುಗು, ಮಿಂಚು, ಕೋಣೆಯೊಳಗಿನ ಕಡುಕಪ್ಪು ಕತ್ತಲೆ, ತಣ್ಣನೆಯ ವಾತಾವರಣ, ಎಲ್ಲಕ್ಕಿಂತ ಹೆಚ್ಚಾಗಿ ನಫೀಸಳ ತಲೆಯಲ್ಲಿ ಕೊಂಚ ನಲುಗಿದ್ದರೂ ಕಡು ಸುವಾಸನೆಯನ್ನು ಬೀರುತ್ತಿದ್ದ ಆ ದುಂಡು ಮಲ್ಲಿಗೆಯ ಪರಿಮಳ ಆತನನ್ನು ಮತ್ತನ್ನಾಗಿಸಿತು. ತಾನೇನು ಮಾಡುತ್ತಿರುವನೆಂಬ ಅರಿವಿಲ್ಲದೆ ಆತನ ಕೈ ಆಕೆಯ ಎದೆಯ ಮೇಲಾಡಿತು. ಈಗ ಸಂಪೂರ್ಣವಾಗಿ ಎಚ್ಚೆತ್ತ ನಫೀಸ ಆತನಿಂದ ದೂರ ಸರಿಯಲೆತ್ನಿಸಿದಳು. ಇನ್ನೊಮ್ಮೆ ಮಿಂಚು ಹೊಡೆದು ಕೋಣೆಯನ್ನು ಜಗ್ಗನೆ ಬೆಳಗಿ ಮಾಯವಾಗಿ ಗುಡುಗೊಂದು ಕಿವಿಗೆ ಅಪ್ಪಳಿಸಿದಾಗ ನಫೀಸ ಪುನಃ ಆತನಿಗಂಟಿಕೊಂಡಳು. ಬೊಬ್ರುದ್ದೀನನು ತನಗಂಟಿಕೊಂಡಾಕೆಯನ್ನು ಬಿಗಿಯಾಗಿ ತಪ್ಪಿಕೊಂಡನು. ಆತನ ತುಟಿಗಳು ಆಕೆಯ ಮುಖದ ಮೇಲೆಲ್ಲ ಓಡಾಡಿದವು. ಆತನ ಹಿಡಿತ ಕ್ಷಣ ಕ್ಷಣಕ್ಕೂ ಬಿಗಿಯಾಗುತ್ತಿತ್ತು. ಬೆಳಗ್ಗೆ ಎಂದಿನಂತೆ ಎಚ್ಚೆತ್ತ ನಫೀಸ ಕ್ಷಣಕಾಲ ಗಲಿಬಿಲಿಗೊಂಡಳು. ಹಾಸಿಗೆಯಿಂದ ಏಳ ಹೋದ ಆಕೆಗೆ ಮೈಯೆಲ್ಲ ನೋಯುತ್ತಿದ್ದಂತೆ ರಾತ್ರಿಯ ಘಟನೆ ನೆನಪಾಯಿತು. ಯಾವುದೋ ಮಧುರ ಅನುಭವ ಆಕೆಯ ಕೆನ್ನೆಯಲ್ಲಿ ರಂಗೇರಿಸಿತು. ಗಂಡನೆಡೆಗೆ ಓರೆ ನೋಟ ಬೀರುತ್ತಾ ಲಜ್ಜೆಯಲ್ಲಿ ನಗು ತುಳುಕಿಸುತ್ತಾ ಬಟ್ಟೆಗಳನ್ನೆತ್ತಿಕೊಂಡು ಮಹಡಿಯಿಂದ ಕೆಳಗಿಳಿದಳು. ಆಕೆ ಸ್ನಾನ ನಮಾಜು ಮುಗಿಸಿ ಮೇಲೆ ಬಂದಾಗ ಆತನಾಗಲೇ ಕೋಣೆಯಿಂದ ಹೊರಟು ಹೋಗಿದ್ದನು. ಒಂದು ಕ್ಷಣ ನಿರಾಸೆಯಿಂದ ಪೆಚ್ಚಾದರೂ ತಮ್ಮಿಬ್ಬರ ನಡುವಿನಲ್ಲಿದ್ದ ತೆರೆ ಸರಿಯಿತಲ್ಲ ಎಂಬ ಸಂತಸ ಈ ನಿರಾಶೆಯ ನೋವನ್ನು ಮರೆಮಾಡಿತು. ಎಂದಿನಂತೆಯೇ ಹಗಲು ಸರಿಯಿತು. ಈ ದಿನ ಆಕೆ ಸೀರೆಯನ್ನು ಇನ್ನಷ್ಟು ಓರಣವಾಗಿ ಉಡಲು ಪ್ರಯತ್ನಿಸಿದಳು. ತನ್ನ ದೊಡ್ಡ ನಾದಿನಿಯಂತೆ ತನಗೂ ಒಂದೆರಡು ರವಿಕೆ ಹೊಲಿಸಿ ತಂದುಕೊಡಬೇಕೆಂದು ಗಂಡನಿಗೆ ಕೇಳಬೇಕೆಂದುಕೊಂಡಳು. ಇನ್ನು ಅವರು ತನ್ನನ್ನು ಬೊಂಬಾಯಿಗೆ ಕರೆದೊಯ್ಯಬಹುದು. ನೈಜ ಜಗತ್ತಿಗಿಂತಲೂ ಕಲ್ಪನಾ ಲೋಕ ಎಷ್ಟು ಸುಂದರವಾಗಿರುತ್ತದೆ. ಆ ದಿನ ಆಕೆ ಇನ್ನಷ್ಟು ಉತ್ಸಾಹದಿಂದ ಮಲ್ಲಿಗೆಯ ಮಾಲೆ ಕಟ್ಟಿದಳು. ನಾದಿನಿಯರಿಗೆ ತಾನೇ ಕೊಂಡು ಹೋಗಿ ಕೊಟ್ಟಳು. ದೊಡ್ಡಾಕೆ ಜುಲೇಖಾ ನಗುತ್ತಾ ಕೇಳಿಯೇ ಬಿಟ್ಟಳು. ಬೆಳಗ್ಗೆ ಎದ್ದು ಸ್ನಾನ ಮಾಡಿದೆಯಂತೆ, ಹೌದಾ ಎಂದು. ಹೋಗಿ ಅಕ್ಕ ಎನ್ನುತ್ತಾ ಆಕೆ ತನ್ನ ಕೋಣೆಗೆ ಓಡಿದಳು. ನಿಲುವುಗನ್ನಡಿ ಎದುರು ನಿಂತು ತನ್ನನ್ನೇ ನೋಡಿಕೊಂಡಳು. ನಿನ್ನೆಯ ತನ್ನ ರೂಪಕ್ಕೂ ಇವತ್ತಿನ ರೂಪಕ್ಕೂ ಎಷ್ಟೊಂದು ವ್ಯತ್ಯಾಸ. ಕಣ್ಣಿನಲ್ಲಿ ಹೊಳಪು, ಕೆನ್ನೆಯ ಮೇಲಿನ ಕೆಂಪು. ಲಜ್ಜೆಯಿಂದ ಆಕೆಯ ತಲೆ ಬಾಗಿತು. ಕೈಯಲ್ಲಿದ್ದ ಮಲ್ಲಿಗೆಯ ಮಾಲೆಯನ್ನು ಮುಡಿಯುತ್ತಾ ಕಿಟಕಿಯ ಹೊರಗೆ ಕಾಣುತ್ತಿದ್ದ ಮಲ್ಲಿಗೆಯ ಬಳ್ಳಿ ಮತ್ತು ಮಾಮರವನ್ನು ನೋಡುತ್ತಾ ಕನಸು ಕಟ್ಟತೊಡಗಿದಳು. ರಾತ್ರಿ ಎಂದಿನಂತೆಯೇ ಕೋಣೆಗೆ ತಡವಾಗಿ ಬಂದ ಬೊಬ್ರುದ್ದೀನನು ಆಕೆ ನಿದ್ರಿಸಿದಳೆಂದು ತಿಳಿದಿದ್ದನು. ಆದರೆ ಆಕೆ ಆ ದಿನ ನಿದ್ರಿಸಿರಲಿಲ್ಲ. ನಿದ್ದೆ ಬಂದಂತೆ ನಟಿಸಿದ್ದಳು. ಆತನ ಬರುವಿಕೆಗಾಗಿ, ನಗುಮುಖಕ್ಕಾಗಿ, ಆತನೊಡನೆ ಒಂದೆರಡು ಸವಿಮಾತುಗಳನ್ನಾಡಲು ಆಕೆ ಕಾತುರಳಾಗಿದ್ದಳು. ಆದರೆ ಆಕೆ ಅಂದುಕೊಂಡದ್ದೊಂದೂ ಆಗಲೇ ಇಲ್ಲ. ಬೊಬ್ರುದ್ದೀನನು ಕೋಣೆಗೆ ಬಂದವನೇ ದೀಪ ಆರಿಸಿ ಆಕೆಯ ಬಳಿಯಲ್ಲಿ ಮಲಗಿ ಆಕೆಯನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಆಕೆ ಕೊಸರತೊಡಗಿದಳು. ನಿನ್ನೆಯಂತೆ ಮೌನವಾಗಿ ತನ್ನನ್ನೊಪ್ಪಿಕೊಳ್ಳಲು ಈ ದಿನ ಆಕೆ ಸಿದ್ಧಳಿರಲಿಲ್ಲ. ಆದರೆ ಆಕೆಯ ಪ್ರತಿಭಟನೆಗೆ ಆತ ಮಣಿಯಲಿಲ್ಲ. ಸುಮ್ಮನೆ ಮಲಗು ಎಂಬ ಆತನ ಗಡಸಾದ ಒರಟು ಧ್ವನಿಯನ್ನು, ಪುರುಷ ಬಲದಿಂದ ತನ್ನ ಪ್ರತಿಭಟನೆಯನ್ನು ಹತ್ತಿಕ್ಕಿದ ಆತನ ಒರಟು ವರ್ತನೆಯನ್ನು ಕಂಡ ಆಕೆಯ ಸಂತಸದ ಗುಳ್ಳೆಗಳು ಒಂದೊಂದಾಗಿ ಒಡೆದವು. ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದವಳು ಈಗ ವಾಸ್ತವ ಪ್ರಪಂಚಕ್ಕೆ ಇಳಿದಳು. ತನ್ನ ಮೇಲಾಗುತ್ತಿದ್ದ ಆಕ್ರಮಣವನ್ನು ಮೌನವಾಗಿ ಸಹಿಸುವುದಲ್ಲದೆ ಆಕೆ ಬೇರೇನೂ ಮಾಡುವಂತಿರಲಿಲ್ಲ. ಈಗ ಆಕೆಯ ಬದುಕಿನಲ್ಲಿ ಹೆಚ್ಚಿನ ಬದಲಾವಣೆಯೇನೂ ಆಗಲಿಲ್ಲ. ಮೊದಲಿನಂತೆಯೇ ಹಗಲೆಲ್ಲ ಒಂಟಿಯಾಗಿ ಎಲ್ಲರ ತಾತ್ಸಾರಕ್ಕೆ ಗುರಿಯಾಗಿ ಕಳೆಯುತ್ತಿದ್ದಳು. ರಾತ್ರಿಯಲ್ಲಿ ಗಂಡನ ಆಕ್ರಮಣವನ್ನು ಸಹಿಸಿಕೊಳ್ಳಬೇಕಾಗಿತ್ತು. ಈ ಹೊಸ ಹಿಂಸೆಗಿಂತಲೂ ಮೊದಲ ಔದಾಸೀನ್ಯವೇ ಹಿತಕರವಾಗಿತ್ತು ಎಂದು ಆಕೆ ಎಷ್ಟೋ ಬಾರಿ ಅಂದುಕೊಂಡಿದ್ದಳು. ಚಿಕ್ಕ ನಾದಿನಿ ಜಮೀಲಾ ಒಮ್ಮೆ ಆಕೆಯೊಡನೆ ಕೇಳಿದ್ದಳು. ಆಕೆ ಹಗಲೆಲ್ಲ ಮಂಕಾಗಿಯೇ ಇರುತ್ತಿದ್ದಳು. ವೈವಾಹಿಕ ಬದುಕಿನ ಕುರಿತು ಏನೇನೋ ಕನಸು ಕಂಡಿದ್ದ ಆಕೆಯ ಕನಸುಗಳೆಲ್ಲ ಬರೇ ಕನಸುಗಳಾಗಿಯೇ ಉಳಿದವು. ತನ್ನ ಪತಿಯಾದವನಿಗೆ ಒಂದೇ ಒಂದು ಸವಿ ಮಾತು, ಒಂದು ಮುಗುಳು ನಗೆ, ಒಂದು ಮೆಚ್ಚುಗೆಯ ತುಂಟ ನೋಟ, ಯಾವುದೂ ಇಲ್ಲ. ಆದರೆ ಆತನ ಎಲ್ಲ ತಿರಸ್ಕಾರವನ್ನು ಸಹಿಸಿಯೂ ಆಕೆ ಆತನನ್ನು ಮನಸಾರ ಪ್ರೀತಿಸುತ್ತಿದ್ದಳು. ಆದರೆ ಆತನ ಮೆಚ್ಚುಗೆ ಗಳಿಸುವ, ಆತನ ಪ್ರೀತಿಗೆ ಪಾತ್ರಳಾಗುವ ಹಾದಿ ಯಾವುದೆಂದು ತಿಳಿಯದೆ ಆಕೆ ಒದ್ದಾಡುತ್ತಿದ್ದಳು.
ಅತ್ತಿಗೆ, ಅಣ್ಣ ನಾಳೆ ಬೊಂಬಾಯಿಗೆ ಹೊರಟು ಹೋಗುತ್ತಾನಂತೆ, ನಿಮ್ಮೊಡನೆ ಹೇಳಲಿಲ್ಲವೇ ಎಂದು ಜಮೀಲ ಕೇಳಿದಾಗ ನಫೀಸಾ ಭಾವನಾಲೋಕದಿಂದ ವಾಸ್ತವ ಪ್ರಪಂಚಕ್ಕಿಳಿದಳು. ನನಗೆ ಗೊತ್ತು ಎಂದು ನಫೀಸಾ ತನ್ನ ಗೊಂದಲವನ್ನು ಮರೆಮಾಚಲೆತ್ನಿಸಿದಳು. ಅವರು ನಾಳೆ ಬಹುದೂರ ಹೊರಟು ಹೋಗುವ ವಿಷಯವನ್ನು ತನ್ನೊಡನೆ ಅವರಾಗಿಯೇ ತಿಳಿಸುವಷ್ಟು ಒಳ್ಳೆತನವನ್ನು ತೋರಲಿಲ್ಲವಲ್ಲ. ಆ ರಾತ್ರಿ ಆತನೊಡನೆ ಮಾತನಾಡಲೇಬೇಕೆಂದು ಆಕೆ ಹಠತೊಟ್ಟಳು. ಆತನು ಆಕೆಯಿಂದ ದೂರ ಸರಿದಾಗ ಆಕೆ ಮಾತಿಗಾಗಿ ತಡಕಾಡತೊಡಗಿದ್ದಳು. ಏನೆಂದು ಮಾತನಾಡಬೇಕು, ಹೇಗೆ ಪ್ರಾರಂಭಿಸಲಿ ಎಂದು ಯೋಚಿಸುತ್ತಿರುವಾಗಲೇ ಆತನು ಎದ್ದು ಸಿಗರೆಟ್ ಸೇದತೊಡಗಿದನು. ಕೊನೆಗೂ ಆಕೆ ಬಾಯಿ ಬಿಟ್ಟಳು. ನೀವು ನಾಳೆ ಹೊರಡುತ್ತೀರಾ? ಕಷ್ಟಪಟ್ಟು ತಡೆದು ಬಂದವು ಮಾತುಗಳು. ಎಂದು ಹೂಂಕಾರ ಮಾತ್ರ ಆತನಿಂದ ಹೊರಟಿತು. ಇನ್ನೇನು ಕೇಳಲಿ ಆಕೆ ಯೋಚಿಸಿದಳು. ನಾನು ಊರಿಗೆ ಹೋಗಲೇ? ತಲೆ ತಗ್ಗಿಸಿ ಕೆಳದನಿಯಲ್ಲಿ ಕೇಳಿದಳು. ನಮ್ಮಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಮಾಡು. ಆತನು ಆಕೆಯೊಡನಾಡಿದ ಮೊದಲ ಮಾತುಗಳು. ದನಿ ಗಡಸಾಗಿಯೇ ಇತ್ತು. ಮತ್ತೆ ಯಾವಾಗ ಬರುವಿರಿ? ಸಂಭಾಷಣೆಯನ್ನು ನಿಲ್ಲಿಸಲಿಷ್ಟವಿಲ್ಲದೆ ಮುಂದುವರಿಸಲು ತಿಳಿಯದೆ ತೊಳಲಾಡಿದಳು ಆಕೆ. 1-2 ವರ್ಷಗಳ ಬಳಿಕ. ಯಾಕೆ? ಒರಟಾದ ಧ್ವನಿಯಲ್ಲಿ ಅಸಹನೆ ಎದ್ದು ತೋರುತ್ತಿತ್ತು. ಸುಮ್ಮನೆ ಕೇಳಿದ್ದೆ ಎನ್ನುತ್ತಾ ಆಕೆ ಗೋಡೆಯ ಕಡೆಗೆ ಮುಖ ಮಾಡಿಕೊಂಡು ಮಲಗಿದಳು. ಹನಿ ಹನಿಯಾಗಿ ಬಿದ್ದ ಕಣ್ಣೀರು ದಿಂಬನ್ನು ತೋಯಿಸುತ್ತಿತ್ತು. ಮರುದಿನ ಎಲ್ಲರೂ ಹೊರಚಾವಡಿಗೆ ಬಂದು ಆತನನ್ನು ಬೀಳ್ಕೊಡುತ್ತಿದ್ದಾಗ ನಫೀಸಾ ತನ್ನ ಕೋಣೆಯಲ್ಲಿ ಆತನಿಗಾಗಿ ಕಾದೇ ಕಾದಳು. ಆಕೆಯ ಎದೆಯಲ್ಲಿದ್ದ ಆಶಾಜ್ಯೋತಿಯೊಂದು ತೀರ ಮಂಕಾಗಿಯಾದರೂ ಇನ್ನೂ ಉರಿಯುತ್ತಲೇ ಇತ್ತು. ಒಂದೇ ಒಂದು ಬಾರಿ ಆತ ನಾನು ಹೋಗಿ ಬರುತ್ತೇನೆ ಎಂದು ಮೃದುವಾಗಿ ನುಡಿದಿದ್ದರೆ ಆಕೆಯ ವೇದನೆಯ ಕಾರ್ಮೋಡಗಳೆಲ್ಲವೂ ಚದುರಿ ಹೋಗುತ್ತಿದ್ದವು. ಆದರೆ ಆಕೆಯೊಡನೆ ವಿದಾಯ ಹೇಳುವ ಅಗತ್ಯವಿದೆಯೆಂದೇನೂ ಆತನಿಗೆ ತೋರಲಿಲ್ಲ. ಹೋಗು, ಆ ಮಗುವಿನೊಡನೆ ಹೇಳಿ ಬಾ ಎಂದು ಆತನ ತಂದೆ ಎಂದಾಗ ನಾನಾಗಲೇ ಹೇಳಿದ್ದೇನೆ ಎನ್ನುತ್ತಾ ಮನೆಯಿಂದ ಹೊರಟೆ ಹೋದನು. ಆತನೇನಾದರೂ ಆ ಘಳಿಗೆಯಲ್ಲಿ ತಲೆ ತಿರುಗಿಸಿ ಮಾಳಿಗೆಯ ಕಿಟಕಿಯೆಡೆಗೆ ಕಣ್ಣು ಹಾಯಿಸಿದ್ದರೆ ಅಪಾರ ವೇದನೆ ಮತ್ತು ನಿರಾಶೆಯಿಂದ ಕೂಡಿದ 2 ಕಣ್ಣುಗಳು ಕಣ್ಣೀರ ಕೊಳಗಳಾಗಿ ಆತನೆಡೆಗೆ ದೃಷ್ಟಿ ನೆಟ್ಟಿದ್ದನ್ನು ಆತ ಕಾಣಬಹುದಿತ್ತು. ಒಂದೇ ಒಂದು ಬಾರಿ ಆ ಕಣ್ಣುಗಳಲ್ಲಿ ದೃಷ್ಟಿ ನೆಟ್ಟಿದ್ದರೂ ಆತನಿಗೆ ತಿಳಿದು ಹೋಗುತ್ತಿತ್ತು. ಆ ಕಣ್ಣುಗಳಲ್ಲಿ ಭೂಲೋಕದ ಪ್ರೀತಿಯೆಲ್ಲವೂ ಮಡುಗಟ್ಟಿ ನಿಂತಿದೆ ಎಂದು. ಸಮನಾಗಿ ಸೀರೆಯುಡಲು ರವಿಕೆ ತೊಡಲು ಬಾರದ ಆ ಹಳ್ಳಿ ಹೆಣ್ಣಿನಲ್ಲಿ ತನ್ನೆಲ್ಲ ಕಠೋರವನ್ನು ಕ್ಷಮಿಸಬಲ್ಲ ಪರಿಶುದ್ಧವಾದ ಸುಸಂಸ್ಕೃತವಾದ ಅತ್ಯುತ್ತಮ ಹೃದಯವೊಂದಿದೆ ಎಂದು ಮಾತ್ರ ಅವನಿಗೆ ತಿಳಿಯಲೇ ಇಲ್ಲ. ಮಾಮರದಿಂದ ತನ್ನ ತಲೆಯ ಮೇಲೆ ಉದುರಿ ಕೆಳಗೆ ಬಿದ್ದ ಮಲ್ಲಿಗೆ ಹೂವುಗಳನ್ನು ತುಳಿಯುತ್ತಾ ಆತನು ಮುನ್ನಡೆದನು. ಕೆಲವು ದಿನಗಳ ಬಳಿಕ ಮಹಮ್ಮದ್ ಹಾಜಿ ತಮ್ಮ ಮಗಳನ್ನು ನೋಡಲು ಬಂದರು. ಅಳಿಯ ಹೊರಟು ಹೋದ ಸುದ್ದಿ ತಿಳಿದ ಅವರ ಮುಖ ಬಾಡಿಯಿತು. ಹೋಗುವ ಮೊದಲು ಊರಿಗೊಮ್ಮೆ ಬಂದು ಅವನ ಅತ್ತೆಯೊಡನೆ ಒಂದು ಮಾತು ಹೇಳಿ ಹೋಗಬಹುದಿತ್ತಲ್ಲ ಎಂದು ಅವರು ಬೀಗರ ಮುಂದೆ ನೋವು ತೋಡಿಕೊಂಡರು. ಏನು ಮಾಡುವುದು ಹಾಜಿಯವರೇ, ಈಗಿನ ಕಾಲದ ಹುಡುಗ ಬೊಂಬಾಯಿ ಸುತ್ತಿದವನು. ಈ ಎತ್ತಿನ ಗಾಡಿ ದೋಣಿ ಪ್ರಯಾಣವೆಂದರೆ ಮುಖ ಸಿಂಡರಿಸಿಕೊಳ್ಳುತ್ತಾನೆ. ಮುಂದಿನ ಬಾರಿ ಬಂದಾಗ ನಾನೇ ಕರೆದುಕೊಂಡು ಬಂದರೆ ಆಯ್ತಲ್ಲ ಎಂದು ಸಾಹೇಬರು ಬೀಗರನ್ನು ಸಂತೈಸಿದರು. ನಫೀಸಾ ಕೆಲವು ದಿನ ನಮ್ಮಲ್ಲಿರಲಿ ಆಗದೆ ಎಂದು ಹಾಜಿಯವರು ಕೇಳಿದಾಗ, ಇನ್ನೂ ಮೊನ್ನೆ ತಾನೇ ಅವನು ಹೋಗಿದ್ದಾನೆ. ಅವನು ತಲುಪಿದ ಪತ್ರ ಇನ್ನೂ ಬಂದಿಲ್ಲ. ಕೆಲವು ದಿನ ಕಳೆದ ಮೇಲೆ ನೀವು ಬಂದು ಅವಳನ್ನು ಕರೆದೊಯ್ಯಿರಿ ಎಂದಾಗ ಮಹಮ್ಮದ್ ಹಾಜಿ ಮಗಳನ್ನು ಕರೆದು ಮಾತನಾಡಿಸಿ ಆರೋಗ್ಯ ವಿಚಾರಿಸಿ ಬೀಗರ ಆತಿಥ್ಯ ಸ್ವೀಕರಿಸಿ ಹೊರಟು ಹೋದರು. ನಫೀಸಾ ಆ ದಿನವೆಲ್ಲ ಯೋಚಿಸಿದಳು. ತಾನು ಯಾಕಾಗಿ ಇಲ್ಲಿರಬೇಕು? ಇಲ್ಲಿ ಯಾರಿಗೂ ತನ್ನ ಅಗತ್ಯವಿಲ್ಲ. ದಿನವೆಲ್ಲ ಮೆಲುಕು ಹಾಕುತ್ತಾ ಕೂಡೋಣವೆಂದರೆ ಪತಿಯಾದವನು ಒಂದೇ ಒಂದು ಸಿಹಿ ನೆನಪನ್ನು ಉಳಿಸಿ ಹೋಗಿಲ್ಲ. ನೋವಿನಿಂದ ಕೂಡಿದ ಕಹಿ ಅನುಭವಗಳಷ್ಟೇ ಆಕೆಯದು. ಅದನ್ನು ಮರೆಯಲು ಪ್ರಯತ್ನಿಸಿದಂತೆ ಅದು ಇನ್ನಷ್ಟು ಹೃದಯ ವೇದನೆಯನ್ನು ನೀಡುತ್ತಿತ್ತು. ಕೆಲವೊಮ್ಮೆ ಕಪಾಟಿನ ಬಾಗಿಲು ತೆಗೆದು ಅದರೊಳಗಿನ ಸೀರೆ ಒಡವೆಗಳನ್ನು ದಿಟ್ಟಿಸುತ್ತಾ, ಇವುಗಳನ್ನೆಲ್ಲ ಆತ ತನಗೆ ನೀಡುವ ಬದಲು ಪ್ರೀತಿಯಿಂದ ತನ್ನೊಡನೆ ಒಂದೇ ಒಂದು ಮಾತನಾಡಿದ್ದರೆ, ನಿನ್ನನ್ನು ಬಿಟ್ಟು ಹೋಗಲು ಬೇಸರವಾಗುತ್ತಿದೆ ಎಂದು ತುಂಟ ನಗು ನಗುತ್ತಾ ತನ್ನೊಡನೆ ಅಂದಿದ್ದರೆ, ಅವರಿಗಿಷ್ಟವಾದ ಒಂದು ಸೀರೆಯನ್ನುಡಲು ತನ್ನೊಡನೆ ಎಂದಿದ್ದರೆ, ಇಲ್ಲ, ಅವಕ್ಕೆಲ್ಲ ತಾನು ಯೋಗ್ಯಳಲ್ಲ.
ಈ ನಡುವೆ ಆಕೆಯ ಆರೋಗ್ಯವೂ ಕೆಟ್ಟಿತು, ದೇಹ ಕ್ಷೀಣಿಸಿತು. ಬೆಳಗ್ಗೆ ಎದ್ದು ನಮಾಜ್ ಮಾಡಲಾರದಷ್ಟು ತಲೆ ಸುತ್ತು. ಸೂರ್ಯೋದಯವಾದ ಮೇಲಷ್ಟೇ ಏಳತೊಡಗಿದಳು. ತನಗೇನಾಗುತ್ತಿದೆ? ಸಾಯುವಂತಹ ಕಾಯಿಲೆ ಏನಾದರೂ ಬಂದು ಸತ್ತು ಹೋದರೆ ಚೆನ್ನ. ಯಾರಿಗೂ ಬೇಡದವಳಾಗಿ ಈ ರೀತಿ ಎಷ್ಟು ದಿನ ಬಾಳಲಿ? ಆದರೆ ಸಾಯುವಂತಹ ರೋಗವೇನೂ ಆಕೆಗೆ ಬಂದಿರಲಿಲ್ಲ. ಮೋಸದ ಬಲೆ ಬೀಸಿ ಇಬ್ಬರನ್ನು ಒಂದಾಗಿಸಿದ್ದ ಪ್ರಕೃತಿ ತನ್ನ ಕರ್ತವ್ಯ ನೆರವೇರಿಸಿತು. ಆ ದಿನ ಊಟವಾದೊಡನೆ ಅಂಗಳದ ಮೂಲೆಗೆ ತೆರಳಿ ವಾಂತಿ ಮಾಡುತ್ತಿದ್ದವಳನ್ನು ಆಕೆಯ ಅತ್ತೆ ದಿಟ್ಟಿಸಿದರು. ಅವರ ತುಟಿಗಳಲ್ಲಿ ಮಂದಹಾಸ ಅರಳಿತು. ನಫೀಸಾ ಮುಖ ತೊಳೆದು ಒಳಬಂದು ಮಹಡಿಯ ಹತ್ತುತ್ತಿದ್ದಾಗ ಅತ್ತೆ ಮಾವನೊಡನೆನ್ನುವುದನ್ನು ಕೇಳಿಸಿತು. ನೀವು ಇನ್ನೊಮ್ಮೆ ಅಜ್ಜನಾಗುತ್ತಿದ್ದೀರಿ ಎಂದು. ನಫೀಸಾ ಬೆರಗಾದಳು. ಹಾಗಾದರೆ ತಾನು ರೋಗಿಯಲ್ಲ? ಆಕೆ ಕೂಡಲೇ ತನ್ನ ಕೋಣೆಗೆ ಹೋಗಿ ನಿಲುವುಗನ್ನಡಿಯಲ್ಲಿ ತನ್ನನ್ನೇ ದಿಟ್ಟಿಸಿದಳು. ದೇಹ ಇನ್ನಷ್ಟು ತೆಳ್ಳಗಾಗಿ ಹೊಟ್ಟೆ ಇನ್ನಷ್ಟು ಹಿಂದೆ ಹೋದಂತೆ ಕಾಣಿಸುತ್ತಿತ್ತು. ತನ್ನ ಹೊಟ್ಟೆಯಲ್ಲೊಂದು ಮಗು ಬೆಳೆಯುತ್ತಿದೆಯೇ? ಈಗ ಅವರಿಲ್ಲಿದ್ದರೆ ಅವರೇನು ಮಾಡುತ್ತಿದ್ದರು? ಸಂತೋಷ ಪಡುತ್ತಿದ್ದರೆ? ಸಿಟ್ಟುಗೊಳ್ಳುತ್ತಿದ್ದರೆ? ಈ ಪ್ರಶ್ನೆಗಳಿಗೆ ಉತ್ತರ ಆಕೆಗೆ ದೊರೆಯಲಿಲ್ಲ.